ಆಸೆ ಇತ್ತು ಮುಂದೆ. ಬಟ್ ಈ ಥರ ಕೈ ಸಿಕ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಕೂಲ್ ಬಿಟ್ಟೆ. ಆದ್ದರಿಂದ ಫ್ರೆಂಡ್ಸ್ ಜೊತೆ ಸೇರಿ ಮುಂದೆ ಓದ್ಬೇಕನ್ನೋ ಇದೇ ಇರಲಿಲ್ಲ. ನಾವು ಶಾಲೆ ಓದಕ್ಕೆ ಕುಂತಿದ್ವಿ. ಮೂರನೇ ಪಾಸ್ ಆಗಿದ್ವಿ. ಮೂರನೇ ಪಾಸ್ ಆದ್ವಿ. ನಮ್ಮ ಅಪ್ಪ ತಿಳ್ಕೊಂಡ್ರು. ಆಮೇಲೆ ಏನಾಯ್ತು, ನಮ್ಮ ಮಮ್ಮಿ ಒಬ್ಬರೇ ದುಡ್ಡಕ್ಕೆ ಕುಂತಿದ್ರು. ಅವ್ರಿಗೆ ಕಷ್ಟ ಭಾಳ ಬಂತು. ಅವ್ರಿಗೆ ಕಷ್ಟ ಕೊಡೋಣ ಅಂತ ಹೇಳಿ ನಾವು ಕೆಲಸ ಮಾಡಕ್ಕೆ ಕುಂತೀವಿ ಕಿರಾಣಿ ಅಂಗಡಿಯಾಗ 4 ವರ್ಷ ಕೆಲಸ ಮಾಡಿದ್ವಿ. ಕಿರಾಣಿ ಅಂಗಡಿಯಾಗ ಕೆಲಸ ಮಾಡಿ ನಮ್ಮ ಮಮ್ಮಿಗೆ ಅಂಗಡಿ ಇಟ್ಟು ಕೊಟ್ಟಿವಿ. ಅವ್ರ ಅಂಗಡಿ ನಡೆಸ್ತಾರ. ನಾವು ಇಲ್ಲಿ ಟೇಲರ್ ಅಂಗಡಿ ಬಂದೀವಿ. ಟೇಲರ್ ಕಲಿತು ದೊಡ್ಡ ಟೇಲರ್ ಅಂಗಡಿ ಇಡಬೇಕಂತ ಆಸೆ ಐತಿ. ನಾನು ಸೆಕೆಂಡ್ ಪಿ ಯು ಸ್ಕೂಲ್ ಆಗಿನಿ. ನಾನು ಪಿ ಎಸ್ ಆಗ್ಬೇಕಂತ ಆಸೆ ಇತ್ತು. ಅದು ಸೆಕೆಂಡ್ ಪಿ ಯು ಸ್ಕೂಲ್ ಆದ್ಮೇಲೆ ನಾನು ಆಟೋ ಹೊಡ್ಯಕ್ಕೆ ನಿಂತೀನಿ. ಮುಂದೆ ಓದಿಗೆಸೆ ನಾನು ಏನಾನ ಒಂದು ಕೆಲಸ ಮಾಡ್ಬೇಕಂತ ಮಾಡೀನಿ. ಆನ್ಲೈನ್ ನೋಡೋದು, ಯೂಟ್ಯೂಬ್ನಲ್ಲಿ ಜಸ್ಟಿನ್ ಬೇವರ್ನ ಸರ್ಚ್ ಮಾಡೋದು, ವಿಡಿಯೋಗಳು ನೋಡೋದು, ಡ್ಯಾನ್ಸ್ ಅವನು ಡ್ಯಾನ್ಸ್ ಸ್ಟೆಪ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಇಲ್ಲ. ಇಲ್ಲಿಂದ ಗೆಟಿಂಗ್ ಸ್ಟಾರ್ಟೆಡ್ 2 ಪಾಯಿಂಟ್ ಹಾಕೊಂಡು ಆಮೇಲೆ ಯೂಸಿಂಗ್ ಮೈಕ್ರೋಸಾಫ್ಟ್ ವರ್ಡ್ ಬರ್ಕೊ. ಆಮೇಲೆ ಮೈಕ್ರೋಸಾಫ್ಟ್ ವರ್ಡ್ ಬೇಸಿಸ್ ವರ್ಡ್ ಅಲ್ಲಷ್ಟು ಬರ್ಕೊ. ಆಮೇಲೆ ಕ್ಲಾಸಿಕ್ ಓವರ್ ವ್ಯೂ ಇದಿಷ್ಟು ಕ್ಲಿಯರ್ ಬರ್ಕೊ. ಏನು ಇನ್ಫಾರ್ಮೇಶನ್ಸ್ ಬಗ್ಗೆ ಬಿಸ್ನೆಸ್ ಮಾಡ್ತಿದ್ರೆ ಮಾಡಿ ಫೈನಾನ್ಸಲ್ಲಿ ಲೋನ್ ಕೊಡ್ರಿ, ಬಿಸ್ನೆಸ್ ಮಾಡಿರಿ, ಮತ್ತು ಫೈನಾನ್ಸಲ್ಲಿ ಸಪೋರ್ಟ್ ಮಾಡ್ತಾರೆ. ಲಾಸ್ ಆಗ್ತದೆ. ಪ್ರತಿಯೊಂದು ಶಾಪ್ನಲ್ಲಿ ಬಿಸ್ನೆಸ್ ಸಾಮಾನ್ಯ ಬಿಸ್ನೆಸ್ ಐತಿ. ನಾವು ನ್ಯೂ ಬಿಸ್ನೆಸ್ ತಾನೆ ಇನ್ನೊಂದು ಮನೆ ನ್ಯೂ ಬಿಸ್ನೆಸ್ ತಾನೆ ಹಂಗಾಗಿ ಕಾಂಪಿಟೇಟಿವ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಯಾರು ಓನ್ ಬಿಸ್ನೆಸ್ ಇರ್ತೀರಲ್ಲ, ನಾರ್ಮಲ್ ಆಗಿ ಅವ್ರ ಓನ್ ಬಿಸ್ನೆಸ್ ತೆಗಿತಿರಲ್ಲ, ಅವ್ರ ಹತ್ರ ಕೆಲಸ ಮಾಡ್ಕೋಬೋದು. ಎಜುಕೇಷನ್ ಎಫೆಕ್ಟ್ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಎಜುಕೇಷನ್ ಎಫೆಕ್ಟ್ ಇಲ್ಲ ಶಾಪ್ನಲ್ಲಿ. ನಮ್ಮ ಕೈಯಲ್ಲಿ ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ಬರ್ತಿದ್ರೆ ಅವರೇ ಸರ್ ಲೆಕ್ಚರ್ ಆಗಿ ಬರ್ತಾರೆ, ಇಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಬರ್ತಾರೆ. ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಲ್ಲ, ನಮಗೇನು ಟೀಚಿಂಗ್ ಮಾಡೋಕ್ಕಾಗಲ್ಲ. ಬಂಡವಾಳ ಇದ್ರೆ ಏನೋ ಜಾಬ್ ಬೇಕಂದ್ರೆ ಮಾಡೋದು ಸುಮ್ಮನೆ ಆಟ ಅಲ್ಲಿವರೆ ಸ್ವಂತ ಓನ್ ಶ್ವಾಸ ಓನ್ ನಮ್ಮ ಅಲ್ಲಿ ಏನು ಜಾಬ್ ಬಂದ್ರೆ ಗೊತ್ತಾಗ್ಬೋದು. ಆದ್ರೂ ಸ್ವಲ್ಪ ಇದನ್ನು ಬಿಟ್ಟು ಅದನ್ನು ಬಿಟ್ಟು ಯಾಕಡೆ ಮಾಡ್ತಾರೆ.
Thank you.